In previous sessions, we discussed the concepts related to the root, maybe region of root, modifications of root, like that. So, in this session, let us discuss the next part of the angiosperm, the stem. As we know that the seed, when undergoes germination, it forms two structures. One structure is named as radicle, which is going to be developed into the root, whereas the another structure which grow upwards. So, like this, when the seed undergoes germination, the region which grows downwardly become radicle and which later converted into the root, whereas the another part which develops upward is named as plumule, and this plumule give rise to the shoot, the leafy part bearing a shoot. Hence, the stem is developed from the plumule of seed anta helbodu. Radical root anna develop madidre plumule give rise to the shoot, and the plumule is ascending part of the seed athwa ascending part of the plant, and the stem, hence it is also ascending part anta karibodu. And this stem, why a plant requires stem ಹಾಗಾದರೆ? ರೂಟ್ ಅಂತ ಬಂದಾಗ ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂತ ಹೇಳಿದ್ದೆ, ಹಾಗೆಯೇ ಫಿಕ್ಸೇಷನನ್ನು ಕೊಡಲಿಕ್ಕೆ, ಆ್ಯಂಕರೇಜನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದೆ. ಸೇಮ್ ವೇ ದ ಸ್ಟೆಮ್ ಪರ್ಫಾರ್ಮ್ಸ್ ಲಾಟ್ ಆಫ್ ಫಂಕ್ಷನ್ಸ್. ಸ್ಟೆಮ್ಮು ರೂಟ್ ಅಬ್ಸಾರ್ಬ್ ಮಾಡಿ ಕೊಟ್ಟಿರುವಂಥ ವಾಟರ್, ಮಿನರಲ್ಸ್, ಅಲಾಂಗ್ ವಿತ್ ದಟ್ ಲೀಫಲ್ಲಿ ಪ್ರೊಡ್ಯೂಸ್ ಆಗುವಂಥ ಫುಡ್ ಮೆಟೀರಿಯಲ್, ಇವೆಲ್ಲವನ್ನು ಕಂಡಕ್ಷನ್ ಮಾಡಲಿಕ್ಕೆ ಪ್ಲಾಂಟ್ ರಿಕ್ವೈರ್ಸ್ ಸ್ಟೆಮ್. ಸೊ ಮೇನ್ ಫಂಕ್ಷನ್ ಆಫ್ ಸ್ಟೆಮ್ ಏನಪ್ಪ ಅಂದರೆ ಕಂಡಕ್ಷನ್ ಆಫ್ ವಾಟರ್, ಮಿನರಲ್, ಅಲಾಂಗ್ ವಿತ್ ದಟ್ ದ ಪ್ರಿಪೇರ್ಡ್ ಫುಡ್ ಮೆಟೀರಿಯಲ್ಸ್. ಅಲಾಂಗ್ ವಿತ್ ದಟ್ ಸ್ಟೆಮ್ ಮೇ ಬಿ ಆಲ್ಸೋ ಇನ್ವಾಲ್ವ್ಡ್ ಇನ್ ಗಿವಿಂಗ್ ಸಪೋರ್ಟ್, ಪ್ರೊಟೆಕ್ಷನ್, ಲೈಕ್ ದಟ್ ಇಟ್ ಮೇ ಇನ್ವಾಲ್ವ್ಡ್ ಇನ್ ರೀಪ್ರೊಡಕ್ಷನ್ ಆಲ್ಸೋ. ಕೆಲವೊಂದು ಪ್ಲ್ಯಾಂಟ್ಗಳಲ್ಲಿ ಸ್ಟೆಮ್ ಕಟ್ಟಾಗಿ ಸಾಯಿಲ್ಗೆ ಬಿದ್ದಾಗ ದಟ್ ಪಾರ್ಟ್ ಆಫ್ ಸ್ಟೆಮ್ ಗಿವ್ ರೈಸ್ ಟು ನ್ಯೂ ಪ್ಲ್ಯಾಂಟ್. ಸೊ ಎಲ್ಲಿ ಸ್ಟೆಮ್ಮಿನ ಪಾರ್ಟು ಸಾಯಿಲ್ಗೆ ಟಚ್ ಆದಾಗ ರಿಪ್ರೊಡಕ್ಷನಿನ ಮೆಥಡ್ ಮುಖಾಂತರ ಹೊಸ ಪ್ಲ್ಯಾಂಟನ್ನು ಡೆವಲಪ್ ಮಾಡುತ್ತೋ ಅದಕ್ಕೆ ವೆಜಿಟೇಟಿವ್ ಪ್ರಾಪಗೇಷನ್ಸ್ ಅಂತ ಕರೀತಾರೆ. ವೆಜಿಟೇಟಿವ್ ಪ್ರಾಪಗೇಷನ್ ಈಸ್ ನಥಿಂಗ್ ಬಟ್ ಎ ಕೈಂಡ್ ಆಫ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ವೇರ್ ದ ಪಾರ್ಟ್ ಆಫ್ ಪ್ಲ್ಯಾಂಟ್ ಅದರ್ ದ್ಯಾನ್ ಫ್ಲವರ್ ಡೆವಲಪ್ಸ್ ಇಂಟು ನ್ಯೂ ಪ್ಲ್ಯಾಂಟ್. ಈ ಕಾನ್ಸೆಪ್ಟಿಗೆ ಬಂದರೆ ಸ್ಟೆಮ್ಮಿಂದ ರೂಟ್ಗಳು ಡೆವಲಪ್ ಆಗಿ ನ್ಯೂ ಪ್ಲ್ಯಾಂಟ್ ಆಗಿ ಡೆವಲಪ್ ಆದರೆ ಅದು ವೆಜಿಟೇಟಿವ್ ಪ್ರಾಪಗೇಷನ್ ಥ್ರೂ ಸ್ಟೆಮ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಸ್ಟೆಮ್ಮಿನ ಮೇನ್ ಫಂಕ್ಷನ್ ಅಫ್ಕೋರ್ಸ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಮೆಟೀರಿಯಲ್, ವಾಟರ್, ಮಿನರಲ್, ಅಲಾಂಗ್ ವಿತ್ ದಟ್ ಇಟ್ ಮೇ ಇನ್ವಾಲ್ವ್ಡ್ ಇನ್ ಸಪೋರ್ಟ್, ಪ್ರೊಟೆಕ್ಷನ್ ಆಸ್ ವೆಲ್ ಆಸ್ ವೆಜಿಟೇಟಿವ್ ಪ್ರಾಪಗೇಷನ್. ಸೊ ಈ ಎಲ್ಲ ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡಬೇಕು ಅಂದರೆ ಸ್ಟೆಮ್ ನೀಡ್ ಟು ಮಾಡಿಫೈ ಇಟ್ಸ್ ಪಾರ್ಟ್. ನಾರ್ಮಲ್ ಆದ ತನ್ನ ಸ್ಟ್ರಕ್ಚರ್ಗಳನ್ನು ಬೇರೆ ಬೇರೆ ರೀಜನ್ ಆಗಿ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದರೆ ಒಂದು ಸ್ಟೆಮ್ ಅಂದರೆ ಏನಿರುತ್ತೆ ನಾರ್ಮಲಿ? ಲೆಟ್ ಅಸ್ ನೋ ದಟ್ ಫಸ್ಟ್. ಸ್ಟೆಮ್ ಅಂತ ತಗೊಂಡಾಗ ಎನಿ ಪ್ಲ್ಯಾಂಟಲ್ಲಿ ಎ ಸ್ಟೆಮ್ ಮೇ ಬಿ ಇದನ್ನು ಒಂದು ಸ್ಟೆಮಿ ಪಾರ್ಟ್ ಅಂತ ಅಬ್ಸರ್ವ್ ಮಾಡಿದರೆ, ದಿಸ್ ಈಸ್ ರೂಟ್, ಪ್ರೈಮರಿ, ಸೆಕೆಂಡರಿ ರೂಟ್ಸ್ ಹೀಗಿದೆ. ಈ ಸ್ಟೆಮ್ಮಲ್ಲಿ ಎರಡು ರೀಜನ್ಗಳನ್ನು ರೆಕಗ್ನೈಸ್ ಮಾಡ್ಬೋದು. ಸೊ ಒಂದು ರೀಜನ್ ಆಫ್ ದ ಸ್ಟೆಮ್, ಸೊ ಲೈಕ್ ದಿಸ್, ಸ್ವಲ್ಪ ಥಿಕ್ ಆಗಿರುವಂಥ ಪಾರ್ಟ್, ಆ್ಯಂಡ್ ದಿಸ್ ರೀಜನ್ ಈಸ್ ನೇಮ್ಡ್ ಆಸ್ ನೋಡ್ ಅಂತ ನೇಮ್ ಮಾಡ್ತೀವಿ. ದ ರೀಜನ್ ಬಿಟ್ವೀನ್ ದ ನೋಡ್, ಇದು ನೋಡ್ ಆದರೆ ಇದರ ಬಿಟ್ವೀನ್ ದೀಸ್ ಟು ಏನಿದೆ, ದೇ ಆರ್ ಆಫ್ ಕೋರ್ಸ್ ನೇಮ್ಡ್ ಆಸ್ ಇಂಟರ್ನೋಡ್. ಏನು ಡಿಫರೆನ್ಸಸ್ ನೋಡ್ ಮತ್ತು ಇಂಟರ್ನೋಡ್ಗೆ? ನೋಡ್ ಈಸ್ ಅ ರೀಜನ್ ವೇರ್ ಮೋಸ್ಟ್ ಆಫ್ ದ ಟೈಮ್ ದ ಲೀಫ್ ಡೆವಲಪ್ಸ್. ಲೀಫ್ ಡೆವಲಪ್ ಆಗುವಂಥ ರೀಜನ್ ಆಫ್ ದಿ ಸ್ಟೆಮ್ ಏನಿದೆ ದಟ್ ಈಸ್ ನೋಡ್ ಅಂತ ಕರೆಯೋದು. ಆ್ಯಂಡ್ ಇಂಟರ್ನೋಡ್ ಈಸ್ ಅ ಪೋರ್ಷನ್ ಬಿಟ್ವೀನ್ ಟೂ ನೋಡ್ಸ್. ಎರಡು ನೋಡಿನ ಮಧ್ಯದ ರೀಜನ್ ಏನಿದೆ ಇದು ಒಂದು ನೋಡ್, ನೆಕ್ಸ್ಟ್ ಇನ್ನೊಂದು ನೋಡ್ ಬರುತ್ತೆ. ಸೊ ಲೈಕ್ ದಟ್ ಟೂ ನೋಡ್ಸಿನ ನಡುವಿನ ರೀಜನ್ಸ್ ಏನಿದೆ ದಟ್ ಈಸ್ ನೇಮ್ಡ್ ಆಸ್ ಇಂಟರ್ನೋಡ್ ಅಂತ ಕರೆಯೋದು. ಸೊ ಓಕೆ, ಹಾಗಾದರೆ ಈ ಥರದ ಸ್ಟ್ರಕ್ಚರ್ ಇರಬೇಕಾಗಿರುವಂಥ ಸ್ಟೆಮ್ ಇನ್ ಆರ್ಡರ್ ಟು ಪರ್ಫಾರ್ಮ್ ಸಪೋರ್ಟ್,
protection, vegetative propagation, it modifies its shape. ಈ ಥರದ ತನ್ನ ಶೇಪನ್ನು ಮಾಡಿಫೈ ಮಾಡಿಕೊಂಡು ಬೇರೆ ಬೇರೆ ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ಮಾಡಿಫಿಕೇಶನ್ಸ್ ಆಫ್ ದ ಸ್ಟೆಮ್. ನಾರ್ಮಲ್ ಕಂಡಕ್ಷನ್ ಆಫ್ ಫುಡ್, ವಾಟರ್, ಮಿನರಲಿನ ಜೊತೆಗೆ ಅಡಿಷನಲ್ ಫಂಕ್ಷನ್ಸನ್ನು ಮಾಡಲಿಕ್ಕೆ ಸ್ಟೆಮ್ ಏನೇನು ಮಾಡಿಫಿಕೇಶನ್ಸ್ ಮಾಡಿದೆ. ಲೆಟ್ಸ್ ಡಿಸ್ಕಸ್ ದ ಫಸ್ಟ್ ಮಾಡಿಫಿಕೇಶನ್ ಆಫ್ ದ ಸ್ಟೆಮ್. ಯು ಆರ್ ಆಲ್ ನೋಯಿಂಗ್ ದಟ್ ಪೊಟ್ಯಾಟೊ, ಜಿಂಜರ್ ಕೇಳಿದ್ದೀರಿ, ಕೊಲಕೇಶಿಯಾ ಅನ್ನುವಂಥ ಪ್ಲ್ಯಾಂಟ್, ಕೆಸುವಿನ ಸೊಪ್ಪು ಅಂತ ಕರೀತಾರೆ ಇದನ್ನು ನಾರ್ಮಲ್ ವರ್ನಕ್ಯುಲರ್ ನೇಮಲ್ಲಿ, ಕಾಮನ್ ನೇಮಲ್ಲಿ. ಕೊಲಕೇಶಿಯಾ, ಪೊಟ್ಯಾಟೊ ಆರ್ ಈವನ್ ಜಿಂಜರ್, ಅಟ್ಲೀಸ್ಟ್ ಜಿಂಜರ್ ಅಥವಾ ಪೊಟ್ಯಾಟೊವನ್ನು ನೋಡಿದ್ದೀರಿ. ಪೊಟ್ಯಾಟೊ ಇಟ್ ಈಸ್ ಆ್ಯಕ್ಚುಲಿ ಸ್ಟೆಮ್. ಮಾಡಿಫಿಕೇಶನ್ ಫಾರ್ ಫುಡ್ ಸ್ಟೋರೇಜ್. ಹೇಗೆ ಗೊತ್ತಾಗುತ್ತೆ? ಹೌ ವಿ ರೆಕಗ್ನೈಸ್ ಇಟ್ ಈಸ್ ಎ ಸ್ಟೆಮ್? ಸೊ ಈ ಥರ ಪೊಟ್ಯಾಟೊವನ್ನು ನೀವು ಅಬ್ಸರ್ವ್ ಮಾಡಿದಾಗ, ಪೊಟ್ಯಾಟೊದಲ್ಲಿ ವೆನ್ ಯು ಪ್ರಿಸರ್ವ್ ದ ಪೊಟ್ಯಾಟೊ, ಸ್ವಲ್ಪ ದಿನ ಅದನ್ನು ಹಾಗೆ ಔಟ್ಸೈಡ್ ದಿ ಫ್ರೀಸರ್ ಇಟ್ಟರೆ ಇಲ್ಲೆಲ್ಲ ಈ ಥರ ವೈಟ್ ಪಾರ್ಟ್ಸ್ ಡೆವಲಪ್ ಆಗುತ್ತೆ. ಹ್ಯಾವ್ ಯು ಸೀನ್ ದಿಸ್? ಸೊ ಈ ಥರದ ಪಾರ್ಟ್ ಏನಿದೆ, ದೇ ಆರ್ ಬಡ್ ಆ್ಯಕ್ಚುಲಿ. ಬಡ್ಸ್ ಅಂದರೆ ಹೊಸದಾಗಿ ಡೆವಲಪ್ ಆಗಿರುವಂಥ ಪಾರ್ಟ್ ಅದು. ಅದನ್ನು ನೀವು ಸಾಯಿಲ್ಗೆ ಹಾಕಿದರೆ ಇಟ್ ವಿಲ್ ಡೆವಲಪ್ ಇನ್ ಟು ನ್ಯೂ ಪ್ಲ್ಯಾಂಟ್. ಸೊ ಇಟ್ ಈಸ್ ಸ್ಟೆಮ್ ಮಾಡಿಫೈಡ್ ಫಾರ್ ಫುಡ್ ಸ್ಟೋರೇಜ್. ಆರ್ ಈವನ್ ಜಿಂಜರ್, ಶುಂಠಿಯನ್ನು ನೀವು ನೋಡೋದಾದರೂ ಕೂಡ ಅಷ್ಟೇ, ಜಿಂಜರಲ್ಲಿ ಸೊ ಈ ಥರ ಸ್ಟೆಮ್ ಇದೆ. ಸೊ ಲೈಕ್ ದಿಸ್, ಈ ಥರದ ಸ್ಟೆಮ್ ಏನಿದೆ ಜಿಂಜರಲ್ಲಿ, ಹೇಗೆ ಗೊತ್ತಾಗತ್ತೆ ಜಿಂಜರ್ಲಿ ಸ್ಟೆಮ್ ಅನ್ನೋದು? ಇದನ್ನು ನೀವು ಹೀಗೆ ಸಾಯಿಲ್ಗೆ ಹಾಕಿದರೆ ಈ ಎಲ್ಲ ರೀಜನ್ಸಿಂದ, ಇದು ನೋಡ್ ಆ್ಯಕ್ಚುಲಿ, ಇದರಿಂದ ನ್ಯೂ ಪ್ಲ್ಯಾಂಟ್ಸ್ ಡೆವಲಪ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಜಿಂಜರ್, ಪೊಟ್ಯಾಟೊ ಇವೆಲ್ಲದರಲ್ಲೂ ಸ್ಟೆಮ್ ಈಸ್ ಮಾಡಿಫೈಡ್ ಫಾರ್ ಫುಡ್ ಸ್ಟೋರೇಜ್. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ. ದೇ ಆರ್ ನಾಟ್ ಸಿಂಪ್ಲಿ ದ ಸ್ಟೆಮ್ ಫಾರ್ ಫುಡ್ ಸ್ಟೋರೇಜ್, ದೇ ಆರ್ ದ ಆರ್ಗನ್ಸ್ ಫಾರ್ ಪೆರಿನೇಷನ್ ಅಂತ ವರ್ಡ್ ಯೂಸ್ ಮಾಡಿದ್ದೀನಿ. ಸೊ ಆರ್ಗನ್ ಫಾರ್ ಪೆರಿನೇಷನ್ ಅದರ ಅರ್ಥ ಏನು? ಪೆರಿನೇಷನ್ ಅಂತ ಮೀನ್ಸ್, ಅಥವಾ ದೇ ಆರ್ ದಿ ಆರ್ಗನ್ ಫಾರ್ ಸ್ಟೋರೇಜ್ ಫಾರ್ ಮೆನಿ ಟೈಮ್, ಲಾಂಗರ್ ಡ್ಯೂರೇಷನ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅದು ಪೆರಿನೇಷನ್ ಅನ್ನುವಂಥ ವರ್ಡನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ. ಪೆರಿನೇಷನ್ ಅಂದ್ರೆ ಅರ್ಥ ಏನು? ತುಂಬ ಟೈಮ್ ಸ್ಟೋರ್ ಮಾಡೋದು ಅಂತ. ಹೇಗೆ? ಒಂದು ಪೊಟ್ಯಾಟೊವನ್ನು ತಂದರೆ ಲಾಂಗರ್ ಡ್ಯೂರೇಷನ್ ನೀವು ಸ್ಟೋರ್ ಮಾಡ್ಬೋದು, ಬೇಗ ಹಾಳಾಗೋದಿಲ್ಲ. ಜಿಂಜರ್ ಆಲ್ಸೋ ಯು ಕ್ಯಾನ್ ಕೀಪ್ ದಟ್ ಜಿಂಜರ್ ಫಾರ್ ಲಾಂಗರ್ ಟೈಮ್. ಸೊ ಅನ್ಫೇವರಬಲ್ ಕಂಡೀಷನ್ಸನ್ನು ಓವರ್ಕಮ್ ಮಾಡಲಿಕ್ಕೆ ದೇ ಆರ್ ದಿ ಆರ್ಗನ್ ಆಫ್ ಪೆರಿನೇಷನ್. ಹೇಗೆ ನೋಡಿ ಇಲ್ಲಿ. ಸೊ ಇನ್ ದಿಸ್ ಜಿಂಜರ್, ಈ ಜಿಂಜರಲ್ಲಿ ದಿಸ್ ಈಸ್ ದ ನೋಡಲ್ ರೀಜನ್ ವಿಚ್ ಡೆವಲಪ್ಸ್ ಇಂಟು ನ್ಯೂ ಸ್ಟೆಮ್, ನ್ಯೂ ಲೀಫಿ ಪ್ಲ್ಯಾಂಟ್. ಸೊ ಹಾಗೇನೆ ಕೊಲಕೇಶಿಯಾ ಅಂತ ಹೇಳಿದೆ ಅಲ್ವಾ. ಕೊಲಕೇಶಿಯಾ ಅಂದರೆ ಈ ಥರದ್ದು ಸಾಮಾನ್ಯವಾಗಿ ಲೋಕಲ್ ಪ್ಲ್ಯಾಂಟ್, ಇದು ಎಲ್ಲ ಸೈಡಲ್ಲೂ ಸಿಗುತ್ತೆ. ವೀಡಾಗಿ ಕೂಡ ರೈನಿ ಸೀಸನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಈ ಕೊಲಕೇಶಿಯಾದ ಸ್ಟೆಮ್ ಹೀಗಿರುತ್ತೆ. ಈ ಸ್ಟೆಮ್ಮು ಅಂಡರ್ಗ್ರೌಂಡ್ ಸ್ಟೆಮ್ ಇದು. ಇಟ್ ಸ್ಟೋರ್ಸ್ ರಿಸರ್ವ್ ಫುಡ್ ಮೆಟೀರಿಯಲ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಆರ್ಗನ್ ಫಾರ್ ಫುಡ್, ಆರ್ಗನ್ ಆಫ್ ಪೆರಿನೇಷನ್. ಯು ಕ್ಯಾನ್ ಸ್ಟೋರ್ ದಟ್ ಫಾರ್ ಲಾಂಗರ್ ಡ್ಯೂರೇಷನ್. ಇದು ಒಂದು ಮಾಡಿಫಿಕೇಶನ್, ಸ್ಟೆಮ್ ಆಫ್ ಸಮ್ ಪ್ಲ್ಯಾಂಟ್ಸ್ ಕೇಪಬಲ್ ಆಫ್ ಫುಡ್ ಸ್ಟೋರೇಜ್. ಸೆಕೆಂಡ್ ಅಡಾಪ್ಟೇಷನ್ಗೆ ಹೋಗೋಣ. ಸ್ಟೆಮ್ಮಲ್ಲಿ ಅಡಾಪ್ಟೇಷನ್ ನೇಮು ಸ್ಟೆಮ್ ಟೆಂಡ್ರಿಲ್ಸ್. ಎರಡು ರೀತಿ ಕ್ವಶನ್ಸ್ ಬರುತ್ತೆ ನಿಮಗಿಲ್ಲಿ. ಒಂದು, ವಾಟ್ ಆರ್ ಸ್ಟೆಮ್ ಟೆಂಡ್ರಿಲ್ಸ್? ಗಿವ್ ಎಕ್ಸಾಂಪಲ್, ಒಂದು ಕ್ವೆಶನ್. ಇನ್ನೊಂದು, ಆ ಕ್ವಶನ್ನೇ ಆನ್ಸರ್ ಬರೋ ಹಾಗೆ ಕೇಳ್ತಾರೆ. ಫಸ್ಟ್ ಲೆಟ್ ಮಿ ಡಿಫೈನ್ ವಾಟ್ ಆರ್ ಟೆಂಡ್ರಿಲ್ಸ್. ಟೆಂಡ್ರಿಲ್ಸ್ ಅಂದರೆ ನೋಡಿ, ಇದು ಒಂದು ಪ್ಲ್ಯಾಂಟಿನ ಸ್ಟೆಮ್, ರೂಟ್, ಇವೆಲ್ಲ ಲೀಫ್ ಅಂತ ಅಂದ್ಕೊಳ್ಳಿ. ಇದು ಲೀಫ್. ಹೀಗೆ ಲೀಫ್ ಡೆವಲಪ್ ಆಗಿರುವಂಥ ಪ್ಲ್ಯಾಂಟಲ್ಲಿ ಇದು ಲೀಫ್. ಈ ಲೀಫಿನ ಬೇಸಿಂದ ಈ ಥರ ಯಾವುದೇ ಸ್ಟ್ರಕ್ಚರು ಸ್ಟೆಮ್ಮಿಂದ, ಇದು ಲೀಫ್ ಆದರೆ ಸ್ಟೆಮ್ ಲೀಫ್, ಇದರ ಮಧ್ಯದಲ್ಲಿ ಹೀಗೆ ಡೆವಲಪ್ ಆಗುತ್ತಲ್ಲ, ಆಗ ಅದಕ್ಕೆ ಯೂಸ್ ಮಾಡುವಂಥ ಟರ್ಮು ಆಕ್ಸಿಲರಿ.
ಆಕ್ಸಿಲರಿ ಅಂದರೆ ಅರ್ಥ ಏನು ಫಸ್ಟ್ ನೋಡ್ಕೊಳ್ಳಿ ಅದನ್ನು. ಸ್ಟೆಮ್, ಈ ಥರ ಸ್ಟೆಮ್, ಈ ಥರ ಲೀಫ್, ಇದರ ಮಧ್ಯದಲ್ಲಿ ಡೆವಲಪ್ ಆಗಬೇಕು. ಸೊ ದಿಸ್ ಸ್ಟ್ರಕ್ಚರ್ ಅದಕ್ಕೆ ಯೂಸ್ ಮಾಡುವಂಥದ್ದು ಆಕ್ಸಿಲರಿ. ಆ ಪೊಸಿಷನ್ಗೆ ನಾವು ಯೂಸ್ ಮಾಡೋದು ಆಕ್ಸಿಲರಿ. ಸ್ಟ್ರಕ್ಚರ್ಗಿಂತ ಬೆಟರ್ ಪೊಸಿಷನ್ ಈಸ್ ಆಕ್ಸಿಲರಿ. ಇಲ್ಲಿಂದ ಬಂದಿದ್ರೆ, ಟಿಪ್ಪಿಂದ ಬಂದಿದ್ರೆ, ಆಗ ಅದಕ್ಕೆ ನಾವು ಯೂಸ್ ಮಾಡೋದು ಟರ್ಮಿನಲ್. ಪ್ರೆಸೆಂಟ್ ಟಾಪಿಕ್ಕಿಗೆ ಇದಷ್ಟು ಬೇಕಾಗಲಿಲ್ಲ, ನಮಗೆ ಆಕ್ಸಿಲರಿ ಬೇಕು. ಆಕ್ಸಿಲರಿ ಬಟ್ಸ್ ಅಂತ ಇದೆ ಇಲ್ಲಿ. ಅಂದರೆ ಏನು ಅಂತ ಅರ್ಥ ಆಗಿದೆಯಾ? ಮೇನ್ ಸ್ಟೆಮ್, ಸೈಡಿನ ಲೀಫ್, ಇದರ ಮಧ್ಯದಲ್ಲಿ ಡೆವಲಪ್ ಆಗುವಂಥದ್ದು ಆಕ್ಸಿಲರಿ. ಟೆಂಡ್ರಿಲ್ಸ್ ಅಂದರೆ ಅದರ ಫೀಚರ್ ಹೇಗಿದೆ ನೋಡಿ. ದೇ ಆರ್ ಸ್ಲೆಂಡರ್. ಈ ಲೀಫನ್ನು ರಬ್ ಮಾಡಿರ್ತೀನಿ. ದೇ ಆರ್ ಸ್ಲೆಂಡರ್. ಸ್ಲೆಂಡರ್, ಸ್ಪೈರಲಿ ಕಾಯಿಲ್ಡ್. ಥಿನ್ ಇದೆ, ಸ್ಪೈರಲಿ ಕಾಯಿಲ್ಡ್ ಅಂದ್ರೆ ಅರ್ಥ ಏನು? ಸೊ ಲೈಕ್ ದಿಸ್, ಈ ಥರ ಕಾಯಿಲ್ ಆಗಿದೆ. ಸ್ಪೈರಲಿ ಕಾಯಿಲ್ಡ್, ಸ್ಲೆಂಡರ್. ವಿಚ್ ಪಾರ್ಟ್ ಇಟ್ ಈಸ್? ಇಟ್ ಈಸ್ ಆಕ್ಸಿಲರಿ ಬಡ್. ಯಾಕೆ ಆಕ್ಸಿಲರಿ ಬಡ್? ಸ್ಟೆಮ್ ಮತ್ತು ಲೀಫಿನ ಮಧ್ಯದಿಂದ ಡೆವಲಪ್ ಆಗಿದೆ. ಏನಕ್ಕೆ ಹೆಲ್ಪ್ ಮಾಡ್ತಾ ಇದೆ? ಈ ಸ್ಪೈರಲಿ ಕಾಯಿಲ್ಡ್ ಸ್ಟ್ರಕ್ಚರ್ ರೆಸ್ಪಾನ್ಸಿಬಲ್ ಫಾರ್ ಹೋಲ್ಡಿಂಗ್ ದ ಪ್ಲ್ಯಾಂಟ್. ಈ ಸ್ಟ್ರಕ್ಚರು ಯಾವುದಾದ್ರೂ ಬೇರೆ ಆಬ್ಜೆಕ್ಟಿಗೆ ಸುತ್ತಾಕೊಳ್ಳುತ್ತೆ, ಕ್ಲಿಂಗ್ ಆಗುತ್ತೆ. ಸೊ ದ್ಯಾಟ್ ಈ ಆರ್ಗನ್ನಿಗೆ, ಈ ಪ್ಲ್ಯಾಂಟ್ಗೆ ಸಪೋರ್ಟನ್ನು ಕೊಡಲಿಕ್ಕೆ, ಅಡಿಷನಲ್ ಸಪೋರ್ಟನ್ನು ಕೊಡಲಿಕ್ಕೆ ರೆಗ್ಯುಲರ್ ಆಗಿ ಎಲ್ಲ ಆಕ್ಸಿಲರಿ ಬಡ್ಸು ಲೈಕ್ ದಿಸ್ ದೇ ಮಾಡಿಫೈಡ್ ಟು ಬಿಕಮ್ ಟೆಂಡ್ರಿಲ್ಸ್. ಅರ್ಥ ಆಗಿದೆಯಾ? ಟೆಂಡ್ರಿಲ್ಸ್ ಅಂದರೆ ಏನಂತ ಹೇಳ್ಬೋದು? ದೇ ಆರ್ ವೆರಿ ಥಿನ್, ತುಂಬ ದಪ್ಪ ಇರೋದಿಲ್ಲ. ಸ್ಲೆಂಡರ್, ಸ್ಪೈರಲಿ ಕಾಯಿಲ್ಡ್, ತುಂಬ ಕಾಯಿಲಿಂಗ್ ಆಗಿದೆ ಈ ಥರ. ಆ್ಯಂಡ್ ಎಲ್ಲಿಂದ ಡೆವಲಪ್ ಆಗಿದೆ? ದೇ ಡೆವಲಪ್ಡ್ ಫ್ರಮ್ ಆಕ್ಸಿಲರಿ ಬಡ್ಸ್. ವಾಟ್ ಈಸ್ ದ ಯೂಸ್ ಆಫ್ ಟೆಂಡ್ರಿಲ್ ಟು ಎ ಪ್ಲ್ಯಾಂಟ್? ದ ಟೆಂಡ್ರಿಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಲೈಂಬಿಂಗ್. ಆ ಆಬ್ಜೆಕ್ಟನ್ನು ಹೋಲ್ಡ್ ಮಾಡಲಿಕ್ಕೆ, ಪ್ಲಸ್ ಮೇಲ್ಗಡೆ ಈ ಕ್ರೀಪರ್ಸ್ ಅಂತ ಕೇಳಿದ್ದೀರಾ, ಬಳ್ಳಿಗಳು ಅಂತ. ಯಾವ ಪ್ಲ್ಯಾಂಟು ಬಳ್ಳಿ ಆಗಿರುತ್ತೋ ಅದಕ್ಕೆ ಜಾಸ್ತಿ ಸಪೋರ್ಟ್ ಬೇಕು. ಅದಕ್ಕೆ ಅದು ಸಪೋರ್ಟ್ ಪರ್ಪಸ್ಗೋಸ್ಕರ ಕಾಯಿಲ್ ಆಗಲಿಕ್ಕೆ ಟೆಂಡ್ರಿಲ್ಸ್ ಆರ್ ರಿಕ್ವೈರ್ಡ್. ಐ ವಿಲ್ ಶೋ ದ ಫೋಟೋಗ್ರಾಫ್. ಸಿ, ಇಟ್ ಇಸ್ ಗುಡ್ ಎಕ್ಸಾಂಪಲ್ ಆಫ್ ಟೆಂಡ್ರಿಲ್. ಸೊ ಈ ಥರ ನೋಡಿ, ಕಾಯಿಲ್ ಆಗಿದೆ, ಥಿನ್ ಇದೆ, ಸ್ಲೆಂಡರ್, ಸ್ಪೈರಲಿ ಕಾಯಿಲ್ಡ್. ಪರ್ಪಸ್ ಏನು? ಯಾವುದೋ ಒಂದು ಆಬ್ಜೆಕ್ಟನ್ನು ಹೋಲ್ಡ್ ಮಾಡಿದೆ, ಸುತ್ತಾಕೊಂಡಿದೆ ಈ ಥರ. ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಇನ್ ಕ್ಲೈಂಬಿಂಗ್. ಈ ಥರ ಮೇಲ್ಗಡೆ ಹೀಗೆ ಗ್ರೋ ಆಗುವಂಥ ಪ್ಲ್ಯಾಂಟ್ಗಳಲ್ಲಿ ವಾಲಿಗೋ ಅಥವಾ ಅನದರ್ ಪ್ಲ್ಯಾಂಟಿಗೋ ಕಾಯಿಲ್ ಆಗಲಿಕ್ಕೆ ಹೆಲ್ಪ್ ಮಾಡುವಂಥದ್ದಕ್ಕೆ ಟೆಂಡ್ರಿಲ್ಸ್. ಯಾವ್ಯಾವ ಪ್ಲ್ಯಾಂಟಲ್ಲಿ ನೋಡ್ಬೋದು? ಬೆಸ್ಟ್ ಎಕ್ಸಾಂಪಲ್ ಕಕುಂಬರ್ಸ್, ಸೌತೆಕಾಯಿಯಲ್ಲಿ ನೋಡ್ಬೋದು. ವಾಟರ್ ಮೆಲನ್ಸ್ ಕೇಳಿದಿರಲ್ಲ, ವಾಟರ್ ಮೆಲನ್ಸ್, ಆರ್ ಈವನ್ ದಿಸ್ ಪ್ಲ್ಯಾಂಟ್. ಸೊ ದಿಸ್ ಇಸ್ ಪಂಪ್ಕಿನ್ ಅಂತ. ಸೊ ಇವೆಲ್ಲವೂ ಕೂಡ ಕಕುಂಬರ್ ಫ್ಯಾಮಿಲಿಗೆ ಬರುವಂಥದ್ದು, ಸೌತೆಕಾಯಿ ಫ್ಯಾಮಿಲಿಗೆ ಬರುವಂಥದ್ದು. ನಾರ್ಮಲ್ ಕಕುಂಬರ್ ಆಗ್ಬೋದು, ಅಥವಾ ಇಟ್ ಮೇ ಬಿ ವಾಟರ್ ಮೆಲನ್ಸ್ ಆಗ್ಬೋದು, ಕಲ್ಲಂಗಡಿ ಆಗ್ಬೋದು, ಆರ್ ಇಟ್ ಮೇ ಬಿ ಪಂಪ್ಕಿನ್ಸ್. ಈ ಥರದಕ್ಕೆ ಪಂಪ್ಕಿನ್ ಅಂತ ಕರೆಯೋದು. ಇವೆಲ್ಲ ಪ್ಲ್ಯಾಂಟಲ್ಲೂ ಈ ಥರದ ಸ್ಟೆಮ್ಮಿಂದ ಸ್ಪೈರಲಿ ಕಾಯಿಲ್ಡ್ ಸ್ಟ್ರಕ್ಚರ್ಸ್ ಡೆವಲಪ್ ಆಗುತ್ತೆ. ದ ಪರ್ಪಸ್ ಇಸ್ ಫಾರ್ ಕ್ಲೈಂಬಿಂಗ್. ಸೊ ಕ್ವೆಶನ್ ಹೇಗೆ ಬರುತ್ತೆ? ವಾಟ್ ಆರ್ ಸ್ಟೆಮ್ ಟೆಂಡ್ರಿಲ್ಸ್? ಒಂದು ಕ್ವೆಶನ್ ಏನಂತ ಲೇಬಲ್ ಮಾಡ್ತೀರಾ? ಸ್ಟೆಮ್ ಟೆಂಡ್ರಿಲ್ ಅಂತ ಕೇಳಿದಾಗ ಯು ಹ್ಯಾವ್ ಟು ಆನ್ಸರ್ ಸ್ಟೆಮ್ ಟೆಂಡ್ರಿಲ್ಸ್ ಆರ್ ಸ್ಪೈರಲಿ ಕಾಯಿಲ್ಡ್, ಸ್ಲೆಂಡರ್, ಆಕ್ಸಿಲರಿ ಬಡ್ಸ್. What is the function of tendril? You have to answer tendrils helps plants for climbing. Where do you find or name the plant which bear tendrils? You can answer cucumbers, pumpkins, watermelons, etc. ಹೀಗೆ ಇನ್ನೊಂದು ಕ್ವಶನ್ ಬರ್ಬೋದು. Name the structure which helps plant for climbing. ಗೊತ್ತಾಗ್ತಿದೆಯಾ? ನೇಮ್ ದ ಸ್ಟ್ರಕ್ಚರ್ ವಿಚ್ ಹೆಲ್ಪ್ಸ್ ಪ್ಲಾಂಟ್ಸ್ ಫಾರ್ ಕ್ಲೈಂಬಿಂಗ್. ಏನು ಆನ್ಸರ್ ಮಾಡಬೇಕು? ಸ್ಟೆಮ್ ಟೆಂಡ್ರಿಲ್ಸ್ ಅಂತ ಆನ್ಸರ್ ಮಾಡಬೇಕು. ಸೊ ದಿಸ್ ಈಸ್ ಸೆಕೆಂಡ್ ಮಾಡಿಫಿಕೇಶನ್. ಒಂದು ಫುಡ್ ಸ್ಟೋರೇಜ್ ನೋಡಿದ್ವಿ ಜಿಂಜರ್ ಪೊಟ್ಯಾಟೋದಲ್ಲಿ. ಸೆಕೆಂಡ್ ಒನ್ ಟೆಂಡ್ರಿಲ್ಸಿನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ನಾವು ಹೇಳುವಂಥ ಮಾಡಿಫಿಕೇಶನ್ ಏನಿದೆ ಸ್ಟೆಮ್ಮಲ್ಲಿ, ಇಟ್ ಈಸ್ ಥಾರ್ನ್ಸ್. THORNS, ಥಾರ್ನ್ಸ್ ಅಂತ ಕರಿತಾ ಇರೋದು. ಮುಳ್ಳು ಅಂತ ಕನ್ನಡದಲ್ಲಿ ಹೇಳ್ಬೋದು. ಥಾರ್ನ್ಸ್ ಅನ್ನೋದು ಏನಿದು? ಥಾರ್ನ್ ಅಂದರೆ ಅಗೇನ್ ಈ ಥರದ ಸ್ಟೆಮ್, ಇಲ್ಲೆಲ್ಲ ಲೀಫ್ ಡೆವಲಪ್ ಆಗಿದೆ ಅಂದ್ಕೊಳ್ಳಿ.
ಸೊ ದಿ ಥಾರ್ನ್ಸ್ ಆರ್ ಆಕ್ಸಿಲರಿ ಬಡ್ಸ್. ನೋಡಿ ಇಲ್ಲಿ ಕೂಡ ಆಕ್ಸಿಲರಿ ಬಡ್ ಇದೆ. ಅರ್ಥ ಏನು? ಲೀಫ್ ಸ್ಟೆಮ್ಮಿಂದ ಬಂದಿರಬೇಕು ಮಧ್ಯದಲ್ಲಿ. ಬಟ್ ಸ್ಟ್ರಕ್ಚರ್ ಹೇಗಿದೆ? ಟೆಂಡ್ರಿಲ್ಸ್ ಹೇಳುವಾಗ ಹೇಳಿದ್ದೆ ಸ್ಲೆಂಡರ್ ಸ್ಪೈರಲಿ ಕಾಯಿಲ್ಡ್. ಬಟ್ ಹಿಯರ್ ಐ ಯೂಸ್ ದ ಟರ್ಮ್ ದೇ ಆರ್ ವುಡಿ, ಸ್ಟ್ರೈಟ್, ಪಾಯಿಂಟೆಡ್. ವುಡಿ ಅಂದರೆ ದಪ್ಪ ಇರಬೇಕು ಸ್ವಲ್ಪ. ಸೊ ಲೈಕ್ ದಿಸ್, ಈ ಥರ. ಸೊ ದಿ ಥಾರ್ನ್ಸ್ ಆರ್ ಲೈಕ್ ದಿಸ್, ಶಾರ್ಪ್ ಅಥವಾ ಪಾಯಿಂಟೆಡ್. ಉಡಿ, ಉಡಿ ಅಂದ್ರೆ ಅರ್ಥ ಏನು? ಸ್ವಲ್ಪ ದಪ್ಪ ಇರಬೇಕು ಅಂತ, ತುಂಬ ತಿನ್ನಿಲ್ಲ, ಸ್ವಲ್ಪ ಫ್ಲ್ಯಾಟ್ ಆಗಿ ದಪ್ಪ ಇರಬೇಕು. ಸೊ ನಾನು ಸ್ವಲ್ಪ ಎಕ್ಸಾಗರೇಟ್ ಮಾಡಿ ದಪ್ಪ ಬರೆದಿದ್ದೀನಿ. ಸೊ ದೇ ಆರ್ ವುಡಿ, ಸ್ಟ್ರೈಟ್ ಇರಬೇಕು, ಎಲ್ಲೂ ಕೂಡ ಬೆಂಡ್ ಆಗಲಿ ಕಾಯಿಲ್ ಆಗಲಿ ಆಗಬಾರ್ದು. ಅಲ್ಲಿ ಸ್ಪೈರಲಿ ಕಾಯಿಲ್ ಯೂಸ್ ಮಾಡಿತ್ತು, ಹಿಯರ್ ದೇ ಆರ್ ಸ್ಟ್ರೈಟ್, ದೇ ಆರ್ ಫ್ಲ್ಯಾಟ್, ಸ್ವಲ್ಪ ದಪ್ಪ ಇದೆ ವುಡಿ. ಆ್ಯಂಡ್ ಟಿಪ್ಪಲ್ಲಿ ಮಾತ್ರ ಸ್ವಲ್ಪ ಪಾಯಿಂಟೆಡ್, ಪ್ರಿಕ್ ಆಗುತ್ತೆ ಮುಳ್ಳು. ಸೊ ಪಾಯಿಂಟೆಡ್ ಇರಬೇಕು. ದೇ ಆರ್ ಆಕ್ಸಿಲರಿ ಬಡ್ಸ್ ಡೆವಲಪಿಂಗ್ ಫ್ರಮ್ ದಿ ಸೈಡ್ ಆಫ್ ದ ಸ್ಟೆಮ್, ಲ್ಯಾಟ್ರಲ್ ಸೈಡಿಂದ ಬಂದಿರಬೇಕು. ಆಕ್ಸಿಲರಿ ಬರ್ಡ್ಸ್ ಪರ್ಪಸ್ ಏನು? ಸೊ ಗ್ರೇಸಿಂಗ್ ಅನಿಮಲ್ಸ್, ಹಸುಗಳಿರ್ಬೋದು, ಕ್ಯಾಟಲ್ಸ್ ಇರ್ಬೋದು, ಶೀಪ್ ಇರ್ಬೋದು, ಯಾವುದಾದ್ರೂ ಪ್ಲ್ಯಾಂಟನ್ನು ಈಸಿಯಾಗಿ ತಿನ್ನತ್ತೆ ಅಂದರೆ ಅಲ್ಲಿ ಏನೂ ಪ್ರೊಟೆಕ್ಷನ್ ಇಲ್ಲ. ಯಾವ ಪ್ಲ್ಯಾಂಟ್ಗೆ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಆಗ ಇಟ್ ಡೆವಲಪ್ಸ್ ದಿ ಥಾರ್ನ್ಸ್. ಸೊ ಏನಾಗುತ್ತೆ ಅವಾಗ? ಅನಿಮಲ್ ಈಸಿಯಾಗಿ ಅದನ್ನು ಗ್ರೇಸ್ ಮಾಡಬೇಕು ಅಂತ ಹೋದರೆ ದೀಸ್ ಶಾರ್ಪ್ ಸ್ಟ್ರಕ್ಚರ್ಸ್ ಪ್ರಿಕ್ ದಟ್ ಅನಿಮಲ್. ಸೊ ಆ ಪ್ಲ್ಯಾಂಟ್ ಹತ್ರ ಅಷ್ಟು ಈಸಿಯಾಗಿ ಅನಿಮಲ್ಸ್ ಹೋಗೋದಿಲ್ಲ. ಸೊ ಪರ್ಪಸ್ ಈಸ್ ಪ್ರೊಟೆಕ್ಷನ್. ಟೆಂಡ್ರಿಲ್ಸಿನ ಫಂಕ್ಷನ್ ಏನಿತ್ತು? ಕ್ಲೈಂಬಿಂಗ್. ಹಾಗೆ ಜಿಂಜರಲ್ಲಿ ಸ್ಟೋರೇಜ್ ಆಫ್ ಫುಡ್. ಆ್ಯಂಡ್ ಹಿಯರ್ ದ ಫಂಕ್ಷನ್ ಈಸ್ ಪ್ರೊಟೆಕ್ಷನ್ ಅನ್ನೋದನ್ನು ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಕೂಡ ಸೇಮ್. ವಾಟ್ ಆರ್ ಥಾರ್ನ್ಸ್? ಏನು ಆನ್ಸರ್ ಮಾಡ್ತೀರಿ? ಥಾರ್ನ್ಸ್ ಆರ್ ವುಡಿ, ಸ್ಟ್ರೈಟ್, ಪಾಯಿಂಟೆಡ್, ಆಕ್ಸಿಲರಿ ಬಡ್ಸ್. ಏನಕ್ಕೆ ಹೆಲ್ಪ್ ಮಾಡುತ್ತೆ? ಫಾರ್ ಪ್ರೊಟೆಕ್ಷನ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಥಾರ್ನ್ಸ್? ಪ್ರೊಟೆಕ್ಷನ್ ಫ್ರಮ್ ದಿ ಗ್ರೇಸಿಂಗ್ ಅನಿಮಲ್ಸ್. ಆ್ಯಂಡ್ ಗಿವ್ ಎಕ್ಸಾಂಪಲ್ ಅಂತ ಕೇಳಿದರೆ ಎಲ್ಲೆಲ್ಲಿ ಹೇಳ್ಬೋದು? ತುಂಬ ಪಾಪ್ಯುಲರ್ ಸಿಟ್ರಸ್ ಪ್ಲ್ಯಾಂಟ್, ನಿಂಬೆ ಹಣ್ಣಿನ ಗಿಡ ಇರ್ಬೋದು. ಸೊ ಆ ಗಿಡದಲ್ಲಿ ಕಂಪ್ಲೀಟ್ ಆಗಿ ಥಾರ್ನ್ಸ್ ಇರುತ್ತೆ. ಅಥವಾ ಬೋಗೇನ್ ವಿಲ್ಲಾ, ತೋರಿಸ್ತೀನಿ ಇದರ ಫೋಟೋಗ್ರಾಫ್, ಅನ್ ಆರ್ನಮೆಂಟಲ್ ಪ್ಲ್ಯಾಂಟ್. ಪೇಪರ್ ಫ್ಲವರ್ ಅಂತ ಕರೀತಾರೆ, ಕಾಗದದ ಹೂವು ಅಂತ. ಎಷ್ಟು ದಿನ ಆದರೂ ಡ್ರೈ ಆಗೋದಿಲ್ಲ. ಸೊ ಅದರಲ್ಲಿ ಇರ್ಬೋದು. ಸೊ ಲೈಕ್ ದಿಸ್ ನೋಡಿ ಇಲ್ಲಿ, ಇಟ್ ಈಸ್ ಟಿಪಿಕಲ್ ಎಕ್ಸಾಂಪಲ್ ಫಾರ್ ಥಾರ್ನ್. ಸ್ಟೆಮ್ಮಿನ ಸೈಡಿಂದ ಬಂದಿದೆ, ಲ್ಯಾಟ್ರಲ್ ಸೈಡಿಂದ. ಆಕ್ಸಿಲರಿ ಬಡ್, ಫ್ಲ್ಯಾಟ್ ಇದೆ, ವುಡಿ, ಸ್ಟ್ರೈಟ್ ಗ್ರೋ ಆಗಿದೆ, ಎಲ್ಲೂ ಕಾಯಿಲ್ ಆಗಲಿಲ್ಲ, ಸ್ಟ್ರೈಟ್. ಟಿಪ್ಪಲ್ಲಿ ಶಾರ್ಪ್ ಇದೆ, ಪಾಯಿಂಟೆಡ್. ವುಡಿ, ಸ್ಟ್ರೈಟ್, ಪಾಯಿಂಟೆಡ್, ಆಕ್ಸಿಲರಿ ಬಡ್. ಪರ್ಪಸ್ ಇಸ್ ಪ್ರೊಟೆಕ್ಷನ್. ಸೊ ಇನ್ನೊಂದು ಬೋಗೇನ್ ವಿಲ್ಲಾ. ಸೊ ಇದು ಫ್ಲವರ್, ಈ ಥರದ ಕಲರ್ ಇದಿರ್ಬೋದು, ವೈಟ್, ಕ್ರೀಮ್, ಬೇರೆ ಬೇರೆ ಕಲರಲ್ಲಿ ಬರುತ್ತೆ. ಪೇಪರ್ ಫ್ಲವರ್ ಅಂತ ಕರೀತಾರೆ, ಕಾಗದದ ಹೂವು ಅಂತ. ಯು ಕ್ಯಾನ್ ಸರ್ಚ್ ಥ್ರೂ ಇಂಟರ್ನೆಟ್. ಬೋಗೇನ್ ವಿಲ್ಲಾ ಅಂತ ಹೆಸರು. ಸೊ ಇದರಲ್ಲಿ ಕೂಡ ಕಂಪ್ಲೀಟ್ ಪ್ಲ್ಯಾಂಟ್ ಈಸ್ ಕವರ್ಡ್ ವಿತ್ ದಿ ಥಾರ್ನ್ಸ್ ಫಾರ್ ಪ್ರೊಟೆಕ್ಷನ್. ಸೊ ಅಲ್ಲಿಗೆ ಮೂರಾಯಿತು. ಒಂದು ಪ್ರೊಟೆಕ್ಷನಿಗೆ, ಇನ್ನೊಂದು ಕ್ಲೈಂಬಿಂಗಿಗೆ, ಇನ್ನೊಂದು ಫುಡ್ ಸ್ಟೋರೇಜ್ಗೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಮಾಡಿಫಿಕೇಶನ್. ಇಟ್ ಈಸ್ ಅಗೈನ್ ಫಾರ್ ಫೋಟೋಸಿಂಥಸಿಸ್. ಇನ್ ಕೇಸ್ ಆಫ್ ಡೆಸರ್ಟ್ ಪ್ಲ್ಯಾಂಟ್ಸ್, ಏರಿಡ್ ಅಂತ ಪ್ಲ್ಯಾಂಟ್ ಯೂಸನ್ನು ಮಾಡಿದ್ದೀನಿ ಟರ್ಮನ್ನು. ಏರಿಡ್ ಅಂದರೆ ಯಾವ ಪ್ಲ್ಯಾಂಟು ಡ್ರೈ ಕಂಡೀಷನಲ್ಲಿ ಸರ್ವೈವ್ ಆಗುತ್ತೋ, ಸ್ವಲ್ಪ ಲೆಸ್ ವಾಟರ್ ಏರಿಯಾದಲ್ಲಿ ಗ್ರೋ ಆಗುತ್ತೋ, ಏರಿಡ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಏರಿಡ್ ಪ್ಲ್ಯಾಂಟ್ ಲೈಕ್ ಒಪುನ್ಷಿಯಾ, ಒಂದು ಪ್ಲ್ಯಾಂಟ್ ಇದೆ, ಕ್ಯಾಕ್ಟಸ್ ಪ್ಲ್ಯಾಂಟ್ ಇದು. ಈ ಪ್ಲ್ಯಾಂಟಿನ ಸ್ಟ್ರಕ್ಚರ್ ಹೀಗೆ ನೋಡಿ, ಲೈಕ್ ದಿಸ್. ಸೊ ಈ ಥರದ ಲೀಫ್ ಲೈಕ್ ಅಪಿಯರೆನ್ಸ್ ಅಂತ ಅನ್ಸ್ಬೋದು ನಿಮಗೆ ನೋಡಿದಾಗ. ಈ ಥರ ಸ್ಟ್ರಕ್ಚರ್ ಇರುತ್ತೆ. ಇದರ ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಆಗಿ ಯು ಕ್ಯಾನ್ ಅಬ್ಸರ್ವ್ ದ ಸ್ಪೈನ್ಸ್. ಈ ಥರ ಶಾರ್ಪ್ ಮುಳ್ಳುಗಳಿರುತ್ತೆ, ಸ್ಪೈನ್ಸ್ ಅಂತ ಕರೀತಾ ಇದ್ದೀನಿ. ರಿಮೆಂಬರ್, ಯಾಕೆ ಐ ಯೂಸ್ಡ್ ಸ್ಪೈನ್ಸ್? ಥಾರ್ನ್ಸ್ ಅಂತ ಯಾಕೆ ವರ್ಡ್ ಯೂಸ್ ಮಾಡಿಲ್ಲ ಅಂದರೆ, ಥಾರ್ನ್ ಅಂದರೆ ಸ್ಟೆಮ್ ಆಗಿರಬೇಕು, ಸ್ಪೈನ್ ಅಂದರೆ ಎಲೆ. ಲೀಫ್ ಮಾಡಿಫೈ ಆದಾಗ ಮುಳ್ಳಾಗಿದ್ರೆ ಸ್ಪೈನ್, ಸ್ಟೆಮ್ ಮುಳ್ಳಾಗಿದ್ರೆ ಥಾರ್ನ್. ನೆನ್ಪಿಟ್ಕೊಳ್ತೀರಾ? ಥಾರ್ನ್ಸ್ ಅಂದರೆ ಇಟ್ ಈಸ್ ಮಾಡಿಫೈಡ್ ಸ್ಟೆಮ್,
ಸ್ಪೈನ್ ಅಂದರೆ ಮಾಡಿಫೈಡ್ ಲೀಫ್, ಪರ್ಪಸ್ ಇಸ್ ಪ್ರೊಟೆಕ್ಷನ್ ಸೇಮ್, ಬಟ್ ಸ್ಪೈನ್ ಇದು ಲೀಫು ಮುಳ್ಳಿರುತ್ತೆ ಹೀಗೆ, ಸ್ಟೆಮ್ಮು ಫ್ಲ್ಯಾಟ್ ಲೀಫ್ ಥರ ಇದೆ ನೋಡಿ, ಇಟ್ ಈಸ್ ಫ್ಲ್ಯಾಟ್ ಸ್ಟೆಮ್. ಪರ್ಪಸ್ ಏನಿರ್ಬೋದು ಹಿಯರ್ ಇನ್ ದಿಸ್ ಕ್ಯಾಕ್ಟಸ್, ಇದರ ನೇಮ್ ಏನಂದರೆ ಒಪುನ್ಶಿಯಾ ಅಂತ ಕರೀತಾರೆ. ಒಪುನ್ಶಿಯಾ, ಇಟ್ ಈಸ್ ನೇಮ್ ಫಾರ್ ಕ್ಯಾಕ್ಟಸ್. ಈ ಒಪುನ್ಶಿಯಾದಲ್ಲಿ ಸ್ಟೆಮ್ ಈಸ್ ಫ್ಲ್ಯಾಟ್ ಅಂಡ್ ಫ್ಲ್ಯಾಟ್ ಸ್ಟೆಮ್ ಇದೆ ಈ ಥರ. ರೀಸನ್ ಏನು? ಇಟ್ ಈಸ್ ಗ್ರೀನ್ ಇನ್ ಕಲರ್, ಲುಕ್ ಆಲ್ಮೋಸ್ಟ್ ಲೈಕ್ ಲೀಫ್. ನಾವು ಸ್ಟೆಮ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರೀಸನ್ ಏನಂದರೆ ಹಿಯರ್ ಲೀವ್ಸ್ ಆರ್ ಮಾಡಿಫೈಡ್ ಇನ್ ಟು ಸ್ಪೈನ್ಸ್. ಲೀಫ್ ಯಾಕೆ ಮುಳ್ಳಾಗಿದೆ? ಇದು ಏರಿಡ್ ಪ್ಲ್ಯಾಂಟ್. ಏರಿಡ್ ಅಂದರೆ ಅರ್ಥ ಏನು ಹೇಳಿದೆ? ಡೆಸರ್ಟ್ ಏರಿಯಾದಲ್ಲಿ, ಲೆಸ್ ಏರಿಯಾ, ವಾಟರ್ ಏರಿಯಾದಲ್ಲಿ ಸರ್ವೈವ್ ಆಗುತ್ತೆ. ವಾಟರ್ ಸ್ಕೇರ್ಸಿಟಿ ಇರೋದ್ರಿಂದ ಲೀಫ್ ಇದ್ದುಬಿಟ್ರೆ, ಟ್ರಾನ್ಸ್ಪಿರೇಷನ್ ಅಂತ ವರ್ಡ್ ಕೇಳಿದ್ದೀರಾ? ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವೇಪರ್ ಥ್ರೂ ಲೀಫ್, ಸ್ಟೊಮ್ಯಾಟದಿಂದ. ಸೊ ವಾಟರ್ ಲಾಸ್ ಆಗುತ್ತೆ. ವಾಟರ್ ಲಾಸ್ ಆದರೆ ಸ್ಕ್ಯಾರ್ಸಿಟಿ ಆಫ್ ವಾಟರ್ ಆಗುತ್ತೆ. ಇನ್ ಆರ್ಡರ್ ಟು ಅವಾಯ್ಡ್ ಎಕ್ಸೆಸಿವ್ ಟ್ರಾನ್ಸ್ಪಿರೇಷನ್, ಈ ಏರಿಡ್ ಪ್ಲ್ಯಾಂಟ್ಗಳಲ್ಲಿ ಲೀಫ್ ಮಾಡಿಫೈಡ್ ಆಗಿ ಮುಳ್ಳಾಗಿದೆ, ಸ್ಪೈನ್ಸ್ ಆಗಿದೆ. ಲೀಫ್ ಇಲ್ಲ ಅಂದರೆ ಫೋಟೋಸಿಂಥಸಿಸ್ ಯಾರು ಮಾಡಬೇಕು? ಫೋಟೋಸಿಂಥಸಿಸ್ಗೆ ಕ್ಲೋರೋಫಿಲ್ ಬೇಕು, ಅದಿರೋದು ಲೀಫಲ್ಲಿ ಆ್ಯಕ್ಚುಲಿ. ಸೊ ದಟ್ಸ್ ವೈ ಇಲ್ಲಿ ಲೀಫ್ ಇಲ್ಲದೆ ಇರೋದ್ರಿಂದ, ಮಾಡಿಫೈ ಆಗಿರೋದ್ರಿಂದ, ದಿ ಒಪುನ್ಶಿಯಾ ಮಾಡಿಫೈಸ್ ಇಟ್ಸ್ ಸ್ಟೆಮ್ into flat structure which look like leaf and also contain chlorophyll which helps in photosynthesis. Photosynthesis work ಅನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಲೀಫ್ ಥರ ಮಾಡಿಫೈ ಆಗಿದೆ ಸ್ಟೆಮ್. ಸೊ ಇದು ಮಾಡಿಫಿಕೇಶನ್ ಆಫ್ ಸ್ಟೆಮ್ ಫಾರ್ ಫೋಟೋಸಿಂಥಸಿಸ್. ಒಂದು ಒಪುನ್ಶಿಯಾ, ಸಿ ದಿಸ್ ಒನ್ ಫ್ಲ್ಯಾಟ್ ಇರುತ್ತೆ, ನೋಡಿರ್ತೀರಾ, ಪ್ರಿಕಿ ಪಿಯರ್ ಕ್ಯಾಕ್ಟಸ್ ಅಂತ ಕರೀತಾರೆ. ಈ ಥರ ಫ್ಲ್ಯಾಟ್ ಸ್ಟೆಮ್ ಲೀಫ್ ಥರ ಇದೆ ಫಾರ್ ಫೋಟೋಸಿಂಥಸಿಸ್. ಇದರ ಮೇಲ್ಗಡೆ ಎಲ್ಲ ಮುಳ್ಳನ್ನು, ಚಿಕ್ಕ ಚಿಕ್ಕ ಮುಳ್ಳು ನೋಡ್ತೀರಿ, ಸ್ಪೈನ್ಸ್ ಅಂತ ಕರಿಬೇಕು, ನೆನಪಿರಲಿ. ದೇ ಆರ್ ಮಾಡಿಫೈಡ್ ಲೀಫ್. ಲೀಫ್ ಇಲ್ಲದೆ ಇರೋದ್ರಿಂದ ಸ್ಟೆಮ್ ಫೋಟೋಸಿಂಥಸಿಸನ್ನು ಪರ್ಫಾರ್ಮ್ ಮಾಡುತ್ತೆ. ಇನ್ನೊಂದು ಸೇಮ್ ಯೂಫೋರ್ಬಿಯಾ ಅಂತ ಇನ್ನೊಂದು ಪ್ಲ್ಯಾಂಟ್ ಇದೆ, ಅದು ಕೂಡ ಕ್ಯಾಕ್ಟಸ್ಸೇ, ಒಪುನ್ಶಿಯಾದ ಥರನೇ, ಎಲ್ಲವೂ ಸೇಮ್. ಸ್ಟೆಮ್ ಮಾಡಿಫೈಡ್ ಫಾರ್ ಫೋಟೋಸಿಂಥಸಿಸ್, ಬಟ್ ಸ್ಟೆಮ್ ಇಲ್ಲಿ ಫ್ಲ್ಯಾಟ್ ಇಲ್ಲ. ಯೂಫೋರ್ಬಿಯಾದಲ್ಲಿ ಫ್ಲ್ಯಾಟ್ ಇರೋದಿಲ್ಲ, ಇಟ್ ಈಸ್ ಸಿಲಿಂಡ್ರಿಕಲ್, ಅಷ್ಟೇ ಡಿಫ್ರೆನ್ಸ್. ಒಪುನ್ಶಿಯಾದಲ್ಲಿ ಫ್ಲ್ಯಾಟ್ ಸ್ಟೆಮ್ ಫೋಟೋಸಿಂಥಸಿಸ್, ಯೂಫೋರ್ಬಿಯಾದಲ್ಲಿ ಸಿಲಿಂಡ್ರಿಕಲ್ ಸ್ಟೆಮ್ ಫಾರ್ ಫೋಟೋಸಿಂಥಸಿಸ್. ನೆನಪಿರುತ್ತಾ? ಸ್ಟೆಮ್ ಮಾಡಿಫೈಡ್ ಫಾರ್ ಫೋಟೋಸಿಂಥಸಿಸ್ ಇನ್ ಏರಿಡ್ ಪ್ಲ್ಯಾಂಟ್ ಲೈಕ್ ಒಪುನ್ಶಿಯಾ ಆ್ಯಂಡ್ ಯೂಫೋರ್ಬಿಯಾ ಅನ್ನೋದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಮಾಡಿಫಿಕೇಷನಿಗೆ ಹೋದರೆ ಈ ಮಿಂಟ್ ಪ್ಲ್ಯಾಂಟಿನ ಮಾಡಿಫಿಕೇಷನ್. ಮಿಂಟ್ ಇರ್ಬೋದು ಅಥವಾ ಜಾಸ್ಮಿನ್. ಸೊ ಹಿಯರ್ ಮಿಂಟ್ ಅಥವಾ ಜಾಸ್ಮಿನಲ್ಲಿ ಒಂದು ಟಿಪಿಕಲ್ ಎಕ್ಸಾಂಪಲ್ ಡ್ರಾ ಮಾಡ್ತೀನಿ. ದಿಸ್ ಈಸ್ ಮೇನ್ ಸ್ಟೆಮ್, ದಿಸ್ ಈಸ್ ರೂಟ್. ಕ್ಲಿಯರ್? ಈ ಪ್ಲ್ಯಾಂಟಿನ ಒಂದು ಲ್ಯಾಟರಲ್ ಬ್ರಾಂಚ್, ಸೈಡಿಂದ ಬಂದಿರುವಂಥ ಬ್ರಾಂಚ್. ದಿಸ್ ಬ್ರಾಂಚ್ ಕಂಟೈನ್ ಲೀವ್ಸ್, ವಾಟ್ ಎವರ್ ಇಟ್ ಮೇ ಬಿ. ಈ ಥರ ಮೆನಿ ಲೀವ್ಸ್ ಇದೆ. ಇದು ಸರ್ಫೇಸ್ ಆಫ್ ದಿ ಸಾಯಿಲ್. ಸಾಯಿಲ್ ಸರ್ಫೇಸ್ ನೋಡಿ, ಮೇನ್ ಸ್ಟೆಮ್ಮಿಂದ ಬಂದಿರುವಂಥ ಒಂದು ಲ್ಯಾಟರಲ್ ಬ್ರಾಂಚ್, ಮೇನ್ ಸ್ಟೆಮ್ಮಿಂದ ಬಂದಿರುವಂಥ ಲ್ಯಾಟರಲ್ ಬ್ರಾಂಚ್, ಇಟ್ ಗ್ರೋ ಸ್ಟ್ರೈಟ್ ಟು ಸಮ್ ಎಕ್ಸ್ಟೆಂಟ್. ಸ್ವಲ್ಪ ದೂರ ಹಾಗೇ ಗ್ರೋ ಆಗಿದೆ. ಸಪೋಸ್ ಇಲ್ಲಿ ತೋರಿಸಿರೋ ಹಾಗೆ ಮೇನ್ ಸ್ಟೆಮ್ ಇದು, ಇದನ್ನು ನೀವು ಕಟ್ ಮಾಡಿದಿರಿ ಅಂತ ಇಟ್ಕೊಳ್ಳಿ, ಯಾವುದೋ ಪರ್ಪಸ್ಗೆ ಮೇನ್ ಸ್ಟೆಮ್ಮನ್ನು ಕಟ್ ಮಾಡಿದಿರಿ. ಆಗ ಈ ಸೈಡಿಂದ ಬಂದಿರುವಂಥ ಬ್ರಾಂಚ್ ಇದೆ ಅಲ್ಲ, ಸೈಡಿಂದ ಬಂದಿರುವಂಥ ಬ್ರಾಂಚ್ ಏನಾಗುತ್ತೆ, ಸಾಯಿಲ್ಗೆ ಟಚ್ ಆಯಿತು ಅಂದರೆ ಇಟ್ ಡೆವಲಪ್ಸ್ ರೂಟ್. ಸೊ ಸಾಯಿಲ್ಗೆ ಟಚ್ ಆಗ್ತಿದ್ದ ಹಾಗೆ ಇಟ್ ಡೆವಲಪ್ಸ್ ರೂಟ್, ಅಡ್ವೆಂಟೀಷಿಯಸ್ ರೂಟ್ ಅಂತ ಕರಿಬೇಕು. ಯಾಕೆ ವಿ ಕಾಲ್ ದೆಮ್ ಆಸ್ ಅಡ್ವೆಂಟೀಷಿಯಸ್ ರೂಟ್?
ಯಾವ ರೂಟು ಸ್ಟೆಮ್ಮಿಂದ ಡೆವಲಪ್ ಆಗುತ್ತೋ, ನೆನ್ಪು ಮಾಡ್ಕೊಳ್ಳಿ, ಬ್ಯಾನಿಯನ್ ಟ್ರೀ ಯಾವ ರೂಟು ಸ್ಟೆಮ್ಮಿಂದ ಡೆವಲಪ್ ಆಯಿತೋ ದಟ್ ಈಸ್ ಅಡ್ವೆಂಟೇಷಿಯಸ್ ರೂಟ್. ನೋಡಿ, ಈ ಲ್ಯಾಟ್ರಲ್ ಬ್ರ್ಯಾಂಚಿಂದ ಬಂದಿರುವಂಥ ರೂಟ್ಸು ಸಾಯಿಲ್ಗೆ ಟಚ್ ಆಗ್ತಿದ್ದ ಹಾಗೆ ಬ್ರ್ಯಾಂಚು ರೂಟ್ ಡೆವಲಪ್ ಮಾಡ್ತು, ವಿಚ್ ಹೆಲ್ಪ್ಸ್ ಇನ್ ವೆಜಿಟೇಟಿವ್ ಪ್ರಾಪಗೇಷನ್. ಅರ್ಥ ಆಯ್ತಾ ಕಾನ್ಸೆಪ್ಟ್ ಏನನ್ನೋದು? ಇದು ಮೇನ್ ಸ್ಟೆಮ್, ದಿಸ್ ಈಸ್ ಲ್ಯಾಟ್ರಲ್ ಬ್ರ್ಯಾಂಚ್. ಲ್ಯಾಟರಲ್ ಬ್ರ್ಯಾಂಚ್ ಮೇನ್ ಸ್ಟೆಮ್ಮಿಂದ ಬಂದಿರೋವಂಥದ್ದು ಸ್ವಲ್ಪ ದೂರ ಸ್ಟ್ರೈಟ್ ಗ್ರೋ ಆಗುತ್ತೆ, ಆಮೇಲೆ ಸ್ಲೋಲಿ ಬೆಂಡ್ ಆಗಿ ಸಾಯಿಲ್ಗೆ ಟಚ್ ಆಗುತ್ತೆ. ಈ ಥರ ಇಲ್ಲಿ ನೋಡಿ, ಗ್ರೋ ಆಗಿ ಸಾಯಿಲ್ಗೆ ಟಚ್ ಆಗಿದೆ. ಸಾಯಿಲ್ಗೆ ಟಚ್ ಆಗ್ತಿದ್ದ ಹಾಗೆ ಇಟ್ ಡೆವಲಪ್ಸ್ ರೂಟ್. ಸೊ ದಟ್ ಸಪೋಸ್ ಮೇನ್ ಸ್ಟೆಮ್ ಕಟ್ ಮಾಡಿದ್ರು, ಇಟ್ ವಿಲ್ ಡೆವಲಪ್ಡ್ ಇನ್ ಟು ನ್ಯೂ ಪ್ಲ್ಯಾಂಟ್. ಗ್ರೋ ಮಾಡಿರೋದ್ರಿಂದ, ರೂಟ್ಸನ್ನು ಗ್ರೋ ಮಾಡಿರೋದ್ರಿಂದ ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗುತ್ತೆ. ಸಿಂಪಲ್ ಲಾಜಿಕ್. ಮೇನ್ ಸ್ಟೆಮ್, ಲ್ಯಾಟ್ರಲ್ ಬ್ರ್ಯಾಂಚ್, ಸ್ವಲ್ಪ ದೂರ ಗ್ರೋ ಆಗುತ್ತೆ, ಸ್ಲೋಲಿ ಬೆಂಡ್ ಆಗಲಿಕ್ಕೆ ಶುರುವಾಗುತ್ತೆ, ಸಾಯಿಲನ್ನು ಟಚ್ ಮಾಡ್ತು. ಸೊ ಲೈಕ್ ದಿಸ್, ಹೀಗೆ ಗ್ರೋ ಆಗಿ ಸಾಯಿಲ್ ಟಚ್ ಆಯಿತು. ಎಲ್ಲೆಲ್ಲಿ ಸಾಯಿಲ್ಗೆ ಟಚ್ ಆಯಿತು ಅಲ್ಲೆಲ್ಲ ರೂಟ್ಸನ್ನು ಡೆವಲಪ್ ಮಾಡುತ್ತೆ. ಮೇನ್ ಸ್ಟೆಮ್ ಕಟ್ ಆದರೆ ದಿಸ್ ಪ್ಲ್ಯಾಂಟ್ ಬಿಕಮ್ ನ್ಯೂ ಪ್ಲ್ಯಾಂಟ್. ಮಲ್ಲಿಗೆ ಬಳ್ಳಿಯಲ್ಲಿ ನೋಡಿ, ಜಾಸ್ಮಿನಲ್ಲಿ ಸ್ವಲ್ಪ ದೂರ ಪ್ಲ್ಯಾಂಟ್ಗಳು ಗ್ರೋ ಆಗುತ್ತೆ ಸ್ಟ್ರೈಟ್, ದೆನ್ ಸ್ಲೋಲಿ ಬೆಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಂಡ್ ಆಗಿ ಸಾಯಿಲ್ಗೆ ಟಚ್ ಆಯಿತು ಅಂದರೆ ಅಲ್ಲಿ ರೂಟ್ಸ್ ಡೆವಲಪ್ ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ ನ್ಯೂ ಪ್ಲ್ಯಾಂಟ್. ಸೊ ಇದು ಮಾಡಿಫಿಕೇಶನ್ ಫಾರ್ ವೆಜಿಟೇಟಿವ್ ಪ್ರಾಪಗೇಷನ್. ರಿಪ್ರೊಡಕ್ಷನ್ ಆಯ್ತಲ್ವ ಇಲ್ಲಿ. ಆ ಪ್ಲ್ಯಾಂಟಿನ ಸ್ಟೆಮ್ಮು ವೆನ್ ಎವರ್ ಟಚಸ್ ದ ಸಾಯಿಲ್ ಇಟ್ ಡೆವಲಪ್ಸ್ ರೂಟ್ ಆ್ಯಂಡ್ ದಟ್ ಬಿಕಮ್ ನ್ಯೂ ಪ್ಲ್ಯಾಂಟ್. ಸೊ ವೆಜಿಟೇಟಿವ್ ಪ್ರಾಪಗೇಷನ್ಗೆ ಇಲ್ಲಿ ಮಾಡಿಫಿಕೇಷನನ್ನು ನೋಡ್ಬೋದು ಮಿಂಟ್ ಮತ್ತು ಜಾಸ್ಮಿನ್ನಲ್ಲಿ. ಸೇಮ್ ಕೈಂಡ್ ಬಟ್ ಅಕ್ವಾಟಿಕ್ ಪ್ಲ್ಯಾಂಟಲ್ಲಿ ನಾನೀಗ ಹೇಳಿರುವಂಥ ಮಿಂಟ್ ಇರ್ಬೋದು ಅಥವಾ ಜಾಸ್ಮಿನ್ ಇರ್ಬೋದು, ದಟ್ ಈಸ್ ಟೆರೆಸ್ಟ್ರಿಯಲ್ ಪ್ಲ್ಯಾಂಟ್. ಅದು ಸೇಮ್ ಮಾಡಿಫಿಕೇಶನ್ ಇನ್ ಅಕ್ವಾಟಿಕ್ ಪ್ಲ್ಯಾಂಟಲ್ಲಿ ಯು ಕ್ಯಾನ್ ಅಬ್ಸರ್ವ್. ಅಕ್ವಾಟಿಕ್ ಪ್ಲ್ಯಾಂಟ್ ಅಂದರೆ ಯಾವುದು? ಸೆ ಫಾರ್ ಎಕ್ಸಾಂಪಲ್ ಫೋಟೋಗ್ರಾಫಲ್ಲಿ ಕಾಣ್ತಾ ಇರುವಂಥ ಪ್ಲ್ಯಾಂಟ್ ಇದೆಯಲ್ಲ, ಸೊ ದಟ್ ಪ್ಲ್ಯಾಂಟ್ ಈಸ್ ಐಕಾರ್ನಿಯಾ ಅಂತ ಕರೀತಾರೆ. ಐಕಾರ್ನಿಯಾ ಅಂತ. ಇನ್ನೊಂದು ಪ್ಲ್ಯಾಂಟ್ ಇದೆ ಪಿಸ್ಟಿಯಾ ಅಂತ. ಐಕಾರ್ನಿಯಾ, ಪಿಸ್ಟಿಯಾ ಇವೆಲ್ಲವೂ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಆ್ಯಕ್ಚುಲಿ. ಈ ಪ್ಲ್ಯಾಂಟಿನ ಪ್ರಾಪರ್ಟಿ ಹೇಗೆ ನೋಡಿ, ಫೋಟೋಗ್ರಾಫ್ ಇದೆ, ನಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಸೊ ಲೈಕ್ ದಿಸ್, ಗ್ರೂಪಲ್ಲಿ ಲೀಫ್ಸ್ ಇರುತ್ತೆ, ಬಂಚಸ್ ಆಫ್ ಲೀಫ್. ಇದು ಸ್ಟೆಮ್, ಇಲ್ಲೆಲ್ಲ ವಾಟರ್ ಇದೆ, ಇದೆಲ್ಲ ವಾಟರ್. ಸ್ಟೆಮ್ಮು ಟಫ್ಟ್ಸ್ ಆಫ್ ರೂಟ್, ಅಲ್ಲೊಂದು ವರ್ಡ್ ಯೂಸ್ ಮಾಡಿದ್ದೀನಿ, ಟಫ್ಟ್ ಅಂತ. ಟಫ್ಟ್ ಅಂದ್ರೆ ಅರ್ಥ ಏನು? ಗ್ರೂಪಲ್ಲಿ ಅಂತ. ಬಂಚಸ್ಸಲ್ಲಿ ರೂಟ್ಸ್ ಇರುತ್ತೆ. ಲೀಫು ರೋಸೆಟ್ ಅಂತ ವರ್ಡ್ ಯೂಸ್ ಮಾಡಿದ್ದೀನಿ. ರೋಸೆಟ್ ಅಂದರೆ ಏನು? ಫ್ಲವರ್ ಬೊಕ್ಕೆ ಥರ ಮೆನಿ ಲೀಫ್ ಎಲ್ಲ ಒಟ್ಟಿಗೆ ಹೀಗೆ ಸೇರಿಕೊಂಡ್ರೆ ಅದಕ್ಕೆ ರೋಸೆಟ್. ಇದು ರೋಸೆಟ್ ಅಪಿಯರೆನ್ಸ್. ರೋಸೆಟ್ ಆಫ್ ಲೀಫ್ ಇದೆ, ಗ್ರೂಪಲ್ಲಿ ಬಂಚಸ್ ಆಫ್ ರೂಟ್ಸ್ ಇದೆ. ಸ್ಟೆಮ್ಮು ವೆರಿ ಶಾರ್ಟ್ ಸ್ಟೆಮ್ಮು. ಆ ಶಾರ್ಟ್ ಇಂಟರ್ನೋಡ್ ಏನು ಮಾಡುತ್ತೆ ಅಂದರೆ ಹೀಗೆ ವೆರಿ ಶಾರ್ಟ್ ಒಂದು ಬ್ರ್ಯಾಂಚನ್ನು ಫಾರ್ಮ್ ಮಾಡುತ್ತೆ. ಇದು ಸ್ಟೆಮ್ಮಿಂದ ಒಂದು ಬ್ರ್ಯಾಂಚ್ ಬಂದಿದೆ. ದಿಸ್ ಬ್ರ್ಯಾಂಚ್ again produces clusters of leaves. So andre in aquatic plants lateral branch is having very short internode that bears bunches of leaves as well as roots. Purpose ಏನು ನೋಡಿ, ಇಲ್ಲಿ ಇದು ಐಕಾರ್ನಿಯಾ, ಇಲ್ಲೆಲ್ಲ ಬ್ಯಾಕ್ ಸೈಡ್ ಕಾಣುತ್ತೆ ನಿಮಗೆ. ದಿಸ್ ಇಸ್ ಪಿಸ್ಟಿಯಾ, ಲೀಫೇ ಫ್ಲವರ್ ಥರ ಇರುತ್ತೆ. ಇದು ಒಂದು ಪಿಸ್ಟಿಯಾ, ಇದು ಅನದರ್ ಪಿಸ್ಟಿಯಾ. ಎರಡರ ಮಧ್ಯೆ ಗ್ಯಾಪ್ ನೋಡಿ, ವೆರಿ ಲಿಮಿಟೆಡ್, ವೆರಿ ನ್ಯಾರೋ ಗ್ಯಾಪ್. ದೂರದಿಂದ ನೋಡಿದರೆ ನೀರೇ ಕಾಣಿಸೋದಿಲ್ಲ ಕಂಪ್ಲೀಟ್. ನೀವು ಅಬ್ಸರ್ವ್ ಮಾಡಿರ್ಬೋದು, ವಾಟರ್ ಫುಲ್ ಈ ಗಿಡಗಳು ತುಂಬಿಕೊಂಡಿರುತ್ತೆ. ಪರ್ಪಸ್ ಏನು ಇದ್ರದ್ದು? ಇದು ಒಂದು ಪ್ಲ್ಯಾಂಟಿನ ಲೀಫ್ ರೋಸೆಟ್ ಆಗಿದೆ, ಬಂಚಸ್ಸಲ್ಲಿದೆ, ಕೆಳಗಡೆ ರೂಟ್ಸ್ ಇದೆ. ಇದರಿಂದ ನೆಕ್ಸ್ಟ್ ಲೀವ್ಸ್ ಎಲ್ಲ ಬಂಚಸ್ಸಲ್ಲಿದೆ, ಮಧ್ಯದಲ್ಲಿ ವೆರಿ ಶಾರ್ಟ್ ಇಂಟರ್ನೋಡ್. ಅಂದರೆ ನಮಗೆ ನೋಡಲಿಕ್ಕೆ ಇದು
ಇಂಡಿವಿಜುವಲ್ ಪ್ಲ್ಯಾಂಟ್ ಥರ ಕಾಣಿಸುತ್ತೆ. ಇಟ್ ಈಸ್ ನಾಟ್ ಇಂಡಿವಿಜುವಲ್ ಪ್ಲ್ಯಾಂಟ್. ಮಧ್ಯದಲ್ಲಿ ವೆರಿ ಸ್ಮಾಲ್ ಇಂಟರ್ನೋಡ್ ಇದೆ, ಅದರಿಂದ ಮತ್ತೆ ಪ್ಲ್ಯಾಂಟ್ಗಳು ಡೆವಲಪ್ ಆಗುತ್ತೆ. ಸೊ ಒಂದು ಪ್ಲ್ಯಾಂಟನ್ನು ನೀವು ತಂದು ಒಂದು ಪ್ಲ್ಯಾಂಟನ್ನು ಚಿಕ್ಕ ಬ್ರ್ಯಾಂಚ್, ಅದರಿಂದ ನ್ಯೂ ಪ್ಲ್ಯಾಂಟ್, ಚಿಕ್ಕ ಬ್ರ್ಯಾಂಚ್, ನ್ಯೂ ಪ್ಲ್ಯಾಂಟ್, ಲೈಕ್ ದಟ್ ಕ್ಲಸ್ಟರ್ಸ್ ಆಫ್ ಪ್ಲ್ಯಾಂಟ್ಸ್ ವಿತ್ ರೂಟ್ಸ್ ಆ್ಯಂಡ್ ಲೀವ್ಸ್ ಡೆವಲಪ್ ಆಗುತ್ತೆ. ವೆಜಿಟೇಟಿವ್ ಪ್ರಾಪಗೇಷನ್ ಅಗೇನ್ ಅರ್ಥ ಆಗಿದೆ ಹೇಗೆ ಅನ್ನೋದು. ಐಕಾರ್ನಿಯಾ ಪಿಸ್ಟಿಯಾದಲ್ಲಿ ದೇ ಹ್ಯಾವ್ ಬಂಚಸ್ ಆಫ್ ಲೀವ್ಸ್ ಆ್ಯಂಡ್ ರೂಟ್ಸ್, ದೇ ಹ್ಯಾವ್ ವೆರಿ ಶಾರ್ಟ್ internode. These are all for modification for vegetative reproduction. ಇನ್ನೊಂದು ನೀವು ನೋಡಿರುವಂಥದ್ದು ಬನಾನಾದಲ್ಲಿ. ಬನಾನಾ ಪ್ಲ್ಯಾಂಟ್ ಇಟ್ ಈಸ್ ಏನು ಸಾಯಿಲಿನ ಮೇಲ್ಗಡೆ ನಮಗೆ ಕಾಣಿಸುತ್ತೋ ದಟ್ ಈಸ್ ಆ್ಯಕ್ಚುಲಿ ಒರಿಜಿನಲ್ ಸ್ಟೆಮ್ ಅಲ್ಲ. ಇದು ಸಾಯಿಲ್ನ ಕೆಳಗಡೆ, ಇದು ಸಾಯಿಲ್ನ ಮೇಲ್ಗಡೆ. ಮನೆಯಲ್ಲಿ ಬನಾನಾ ಪ್ಲ್ಯಾಂಟ್ ಇದ್ರೆ ಅಬ್ಸರ್ವ್ ಮಾಡಿ, ಒಂದು ಪ್ಲ್ಯಾಂಟನ್ನು ನೀವು ತಂದು ಹಾಕಿದರೆ ವೆರಿ ಲಿಮಿಟೆಡ್ ಟೈಮಲ್ಲಿ ಅದ್ರ ಸುತ್ತ ತುಂಬ ಗಿಡಗಳು ಹುಟ್ಕೊಳ್ಳುತ್ತೆ, ಬನಾನಾದ ಪ್ಲ್ಯಾಂಟ್ಗಳು. ಹೇಗೆ ಸಾಧ್ಯ? ಈ ಸಾಯಿಲಿನ ಮೇಲ್ಗಡೆ ಹೀಗೆ ಏನು ಕಾಣಿಸುತ್ತೋ ಈ ಥರ ಲೀವ್ಸ್ ಇದೆ, ಸಾಯಿಲ್ನ ಮೇಲ್ಗಡೆ ಏನು ನಮಗೆ ಕಾಣಿಸುತ್ತೋ ಇಟ್ ಈಸ್ ಫಾಲ್ಸ್ ಸ್ಟೆಮ್. ನಿಜವಾದ ಸ್ಟೆಮ್ ಅಲ್ಲ ಅದು. ಒರಿಜಿನಲ್ ಸ್ಟೆಮ್ ಎಲ್ಲಿರುತ್ತೆ? ಸಾಯಿಲ್ನ ಕೆಳಗಡೆ ಹೀಗೆ ಒರಿಜಿನಲ್ ಸ್ಟೆಮ್ ಇರುತ್ತೆ ಸಾಯಿಲ್ನ ಕೆಳಗಡೆ. ಇಲ್ಲಿ ತುಂಬ ನೀಟಾಗಿ ಕಾಣಿಸ್ತಿದೆ ನಿಮಗೆ. ಒರಿಜಿನಲ್ ಸಕ್ಕರ್ ಅಂತ ಲೇಬ್ಲಿಂಗ್ ಇದೆ, ಡೋಂಟ್ ವರಿ ಅಬೌಟ್ ದಟ್. ಅಡಿಷ್ನಲ್ ಕಾಂಪಿಟೇಟಿವ್ ಕ್ಲಾಸ್ಗಳಲ್ಲಿ ಏನಿದು ಸಕ್ಕರ್, ಯಾಕೆ ಬನಾನಾದ ಸ್ಟೆಮ್ಮಿಗೆ ಸಕ್ಕರ್ ವರ್ಡ್ ಯೂಸ್ ಮಾಡಿದ್ದಾರೆ ಮತ್ತು ಇನ್ಫಾರ್ಮ್ ಮಾಡ್ತೀವಿ. ಸೊ ಸ್ಟೆಮ್ ಆಫ್ ದ ಬನಾನಾ ಏನಿದೆ ಅಂಡರ್ ಗ್ರೌಂಡಲ್ಲಿ ಬಲ್ಬ್ ಥರ ಇದೆ ಇದು. ಈ ಸ್ಟೆಮ್ ಅಂದಮೇಲೆ ಏನಿರಬೇಕು? ನೋಟ್ಸ್, ಇಂಟರ್ ನೋಟ್ಸ್ ಇರಬೇಕು. ಇದರಿಂದ ಬ್ರ್ಯಾಂಚಸ್ ಈಗ ಡೆವಲಪ್ ಆಗಬೇಕು. ಸ್ಟೆಮ್ಮಿಂದ ಮೆನಿ ಬ್ರ್ಯಾಂಚ್ ಡೆವಲಪ್ ಆಗ್ತಾ ಹೋಗುತ್ತೆ. ಈ ಎಲ್ಲ ಬ್ರ್ಯಾಂಚ್ಗಳು ಸಾಯಿಲಿಂದ ಮೇಲ್ಗಡೆ ಡೆವಲಪ್ ಆಗಿ ಹೀಗೆ ಸಾಯಿಲಿಂದ ಮೇಲ್ಗಡೆ ದೆ ಬಿಕಮ್ ನ್ಯೂ ಪ್ಲ್ಯಾಂಟ್ಸ್. ಈ ಥರ ನ್ಯೂ ಪ್ಲ್ಯಾಂಟ್ ಆಗಿ ಡೆವಲಪ್ ಆಗುತ್ತೆ. ಏನಿದ್ರ ಮಾಡಿಫಿಕೇಶನ್? ಹಾಗಾದರೆ ಬನಾನಾ ಇರ್ಬೋದು, ಪೈನಾಪಲ್ ಇರ್ಬೋದು, ಕ್ರೈಸಾಂಥೆಮಮ್. ಕ್ರೈಸಾಂಥೆಮಮ್ ಅಂದರೆ ಸೇವಂತಿಗೆ. ಇವೆಲ್ಲ ಪ್ಲ್ಯಾಂಟ್ಗಳಲ್ಲಿ ಲ್ಯಾಟರಲ್ ಬ್ರ್ಯಾಂಚ್ ಒರಿಜಿನೇಟ್ ಫ್ರಮ್ ದ ಬೇಸಲ್ ಅಂಡರ್ ಗ್ರೌಂಡ್ ಸ್ಟೆಮ್. ನಿಜವಾದ ಸ್ಟೆಮ್ ಇರೋದು ಅಂಡರ್ ಗ್ರೌಂಡಲ್ಲಿ, ವಿತ್ ಇನ್ ದ ಸಾಯಿಲ್, ಬೇಸಲ್ಲಿ. ಬೇಸ್ ಆಫ್ ದ ಸ್ಟೆಮ್ಮಿಂದ ಲ್ಯಾಟರಲ್ ಬ್ರ್ಯಾಂಚ್ ಡೆವಲಪ್ ಆಗಿ ದೇ ಗ್ರೋ ಅಬೌವ್ ದಿ ಸಾಯಿಲ್. ಮೇನ್ ಸ್ಟೆಮ್ಮು ಅಂಡರ್ ಗ್ರೌಂಡಲ್ಲಿರುತ್ತೆ. ಆ ಅಂಡರ್ ಗ್ರೌಂಡ್ ಮೇನ್ ಸ್ಟೆಮ್ಮಿಂದ ಲ್ಯಾಟರಲ್ ಬ್ರ್ಯಾಂಚ್ಗಳು ಡೆವಲಪ್ ಆಗಿ ದೇ ಗ್ರೋ ಅಬೌವ್ ದಿ ಸಾಯಿಲ್. ಸೊ ನೀವು ಈ ಮರ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಇದು ಫಾಲ್ಸ್ ಸ್ಟೆಮ್. ಒಂದು ಬನಾನಾ ಪ್ಲ್ಯಾಂಟನ್ನು ಕಟ್ ಮಾಡಿದ್ರಿ, ಕಟ್ ಮಾಡಿದ್ರು ಪ್ಲ್ಯಾಂಟ್ ಸತ್ತೋಗ್ಲಿಲ್ಲ. ಪರ್ಪಸ್ ಏನು? ಒರಿಜಿನಲ್ ಸ್ಟೆಮ್ ಈಸ್ ಬಿಲೋ ದ ಸಾಯಿಲ್. ಇಟ್ ಪ್ರೊಡ್ಯೂಸಸ್ ಮೆನಿ ಬ್ರಾಂಚಸ್ ದಟ್ ವಿಲ್ ಡೆವಲಪ್ ಇನ್ ಟು ನ್ಯೂ ಪ್ಲ್ಯಾಂಟ್ಸ್. ಸೊ ಇದು ಅಗೇನ್ ಮಾಡಿಫಿಕೇಶನ್ ಫಾರ್ ರೀಪ್ರೊಡಕ್ಷನ್ ಅಲ್ವಾ? ಸ್ಯೂಡೋ ಸ್ಟೆಮ್, ಫಾಲ್ಸ್ ಸ್ಟೆಮ್ ಮೇಲ್ಗಡೆ ಇದೆ, ಅದನ್ನು ನಾವು ಕಟ್ ಮಾಡಿದ್ರು ಒರಿಜಿನಲ್ ಸ್ಟೆಮ್ ಕೆಳಗಡೆ ಇರೋದ್ರಿಂದ ಲಾಟ್ ಆಫ್ ಪ್ಲ್ಯಾಂಟ್ಗಳು ದೇ ಕ್ಯಾನ್ ಗ್ರೋ. ವೆಜಿಟೇಟಿವ್ ಪ್ರಾಪಗೇಷನ್ಗೆ ಮಾಡಿಫಿಕೇಶನ್. ಸೊ ಏನು ಬರಿಬೇಕಿಲ್ಲಿ? ಅಂಡರ್ ಗ್ರೌಂಡ್ ಬೇಸಲ್ ಸ್ಟೆಮ್ ಪ್ರೊಡ್ಯೂಸಸ್ ಲ್ಯಾಟರಲ್ ಬ್ರಾಂಚಸ್ ವಿಚ್ ಗ್ರೋ ಅಬೌವ್ ದಿ ವರ್ಟಿಕಲಿ ಅಬೌವ್ ದಿ ಸಾಯಿಲ್. ಸೊ ಇದು ಬನಾನಾ ಪ್ಲ್ಯಾಂಟಲ್ಲಿ ನೋಡುವಂಥ ಮಾಡಿಫಿಕೇಶನ್. ಸೊ ಇದಿಷ್ಟು ಮಾಡಿಫಿಕೇಶನ್ ಆಫ್ ಸ್ಟೆಮ್. ಯಾವ್ಯಾವುದನ್ನು ಹೇಳಿದ್ವಿ? ಮಾಡಿಫಿಕೇಶನ್ ಆಫ್ ಜಿಂಜರ್, ಪೊಟ್ಯಾಟೊ ಫಾರ್ ಫುಡ್ ಸ್ಟೋರೇಜ್, tendrils which are the slender spirally coiled stem for climbing, then thorns, woody hard structures, pointed structures for protection, then aquatic plants ಅಲ್ಲಿ ಐಕಾರ್ನಿಯಾ ಜಸ್ಟ್ ಹೇಳಿದ್ದೀನಿ, ಐಕಾರ್ನಿಯಾದಲ್ಲಿ ಮಾಡಿಫಿಕೇಶನ್ ಫಾರ್ ವೆಜಿಟೇಟಿವ್ ಪ್ರಾಪಗೇಷನ್. ಬನಾನಾದಲ್ಲಿ ಅಂಡರ್ಗ್ರೌಂಡ್ ಸ್ಟೆಮ್ ಈಸ್ ಫಾರ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ವಿಚ್ ಪ್ರೊಡ್ಯೂಸಸ್ ಲ್ಯಾಟ್ರಲ್ ಬ್ರಾಂಚ್. ಏರಿಡ್ ಪ್ಲ್ಯಾಂಟ್ ಲೈಕ್ ಒಪನ್ಶಿಯಾದಲ್ಲಿ ಫ್ಲ್ಯಾಟ್ ಸ್ಟೆಮ್ ಇರುತ್ತೆ ಫಾರ್ ಫೋಟೋಸಿಂಥಸಿಸ್. ಸೊ ಇವೆಲ್ಲ ಮಾಡಿಫಿಕೇಶನ್ಸನ್ನು ನೆನ್ಪಿಟ್ಕೊಳ್ಳಿ. ಇಂಡಿವಿಜುವಲ್ ಕ್ವೆಶನನ್ನು ಕೇಳ್ಬೋದು, ವಾಟ್ ಆರ್ ಟೆಂಡ್ರಿಲ್ಸ್, ವಾಟ್ ಆರ್ ಥಾರ್ನ್ಸ್, ಲೈಕ್ ದಟ್. ಅಥವಾ 5 ಮಾರ್ಕಲ್ಲಿ ಲಿಸ್ಟ್ ಎನಿ 5 ಸ್ಟೆಮ್ ಮಾಡಿಫಿಕೇಶನ್ಸ್, ಎನಿ 5, ಒಂದು 6 to 7 ಹೇಳಿದ್ದೀನಿ ನಾನು, ಎನಿ 5 ಮಾಡಿಫಿಕೇಶನ್ಸನ್ನು ಕೇಳ್ಬೋದು.
ಅರ್ಥ ಆಗಿದೆಯಾ? ಸೊ ಇದು ಮಾಡಿಫಿಕೇಶನ್ ಆಫ್ ಸ್ಟೆಮ್ ಅಲ್ಲಿ ಬರುವಂಥ ಕಾನ್ಸೆಪ್ಟ್ಸ್. ಸೊ ಅಲ್ಲಿಗೆ ಒಂದು ರೂಟನ್ನು ಡಿಸ್ಕಷನ್ ಮಾಡಿದ್ವಿ, ನೆಕ್ಸ್ಟು ಸ್ಟೆಮ್ಮನ್ನು ಡಿಸ್ಕಷನ್ ಮಾಡಿದ್ವಿ. ಇನ್ನು ಸ್ಮಾಲ್ ಕಾನ್ಸೆಪ್ಟ್ ಆಫ್ ಲೀಫ್ ಮತ್ತು ಫ್ಲವರ್, ಇನ್ಫ್ಲಾರಸೆನ್ಸ್, ಹೀಗೆ ರಿಮೈನಿಂಗ್ ಪಾರ್ಟ್ಗಳನ್ನು ನೆಕ್ಸ್ಟ್ ಸೆಷನ್ಗಳಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಸೆಷನ್ನಲ್ಲಿ ಡೀಟೇಲ್ ಆಗಿ ಕ್ಯಾರೆಕ್ಟರ್ ಆಫ್ ಸ್ಟೆಮ್, ಯಾವ ಪಾರ್ಟಿಂದ ಸ್ಟೆಮ್ ಡೆವಲಪ್ ಆಗುತ್ತೆ, ಪ್ಲಿಮ್ಯೂಲಿಂದ ಡೆವಲಪ್ ಆಗುತ್ತೆ, ನಾರ್ಮಲ್ ಫಂಕ್ಷನ್ಸ್ ಆಫ್ ಸ್ಟೆಮ್ ಏನು, ಮಾಡಿಫಿಕೇಷನ್ಸ್ ಆಫ್ ಸ್ಟೆಮ್ ಏನು, ಇಷ್ಟನ್ನು ನೀಟಾಗಿ ನೋಡ್ಕೊಳ್ಳಿ.